ಡಿಯರ್ ಫ್ರೆಂಡ್ಸ್, ಇಂದಿನ ಪತ್ರಿಕೆಯಲ್ಲಿ UPI ಎಟ್ 10 ಅನ್ನುವಂಥ ಒಂದು ಆರ್ಟಿಕಲ್ ಬಂದಿದೆ. ಯಾಕೆ ಬಂದಿದೆ ಅಂದರೆ 2016 ಆಗಸ್ಟ್ 25ರಂದು ಭಾರತದೊಳಗೆ ಈ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ಗೆ ಒಂದು ಚಾಲನೆಯನ್ನು ನೀಡಲಾಗಿತ್ತು. ಆ್ಯಂಡ್ UPI ಜಾರಿಗೆ ಬಂದು 10 ವರ್ಷ ಆಗಿದೆ. ಈ 10 ವರ್ಷದಲ್ಲಿ ಮಾಡಿರುವಂಥ ಒಂದು ಸಾಧನೆಯನ್ನು ನೋಡಬೇಕಾದ್ರೆ ಇವತ್ತು ವಾರ್ಷಿಕ ವಹಿವಾಟು UPI ಬಳಸಿ ವಹಿವಾಟು ನಡೆಸುವವರು 24,162 ಕೋಟಿಗೆ ಏರಿಕೆಯಾಗಿದ್ದನ್ನು ಕಾಣ್ತೀವಿ. ವಾರ್ಷಿಕ ಮೌಲ್ಯ 314 ಕೋಟಿ. UPIಯನ್ನು ಒದಗಿಸುತ್ತಿರುವ ಬ್ಯಾಂಕುಗಳು 741. UPI ಸೇವೆ ಲಭ್ಯವಿರುವಂಥ ದೇಶ 11. ನೋಡಿ, ಈ ಥರ ಏನು ನ್ಯೂಸ್ ಪೇಪರ್ನಾಗ ಇಂಪಾರ್ಟೆಂಟ್ ಇಶ್ಯೂಸ್ಗಳು ಬಂದಿರ್ತಾವೋ ಇವುಗಳನ್ನು ಎಲ್ಲವನ್ನು ಒಂದು ಕಡೆ ಮಾಡಿ ನಾನು ನೋಟ್ಸ್ ಮಾಡಿರ್ತೀನಿ. ನಿಮಗೆ PDF ನೋಟ್ಸ್ ಅವೈಲೇಬಲ್ ಇದೆ ಗೈಸ್. 7 ತಿಂಗಳ ಒಂದು PDF ನೋಟ್ಸ್ ಡೆಫಿನೆಟ್ಲಿ ನಿಮಗೆ ಮುಂಬರುವಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಈ ಥರ ಒಂದು ವಾರ್ತಾಪತ್ರಿಕೆಯನ್ನೇ ಇಟ್ಕೊಂಡು ನಾನು ಮಾಡಿರುವಂಥ ನೋಟ್ಸ್ ಲಭ್ಯವಿದೆ. ನಾನು ನಿಮಗೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಮೆಸೇಜ್ ಹಾಕಿದರೆ ನೀವು 229 ರೂಪೀಸ್ ಪೇ ಮಾಡಿದರೆ 7 ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್, ಟೀಚರ್ ಪೋಸ್ಟ್ಗಾಗಿರ್ಬೋದು ಆ್ಯಂಡ್ ನಿಮಗೆ VO, FD, SDA, PDO, KS ಎಲ್ಲ ಎಕ್ಸಾಮ್ಗೂ ಕೂಡ ಉಪಯೋಗ ಆಗುತ್ತೆ. ಈ ಥರ ಡೀಟೇಲ್ ಆಗಿಯೇ ನನ್ನ ನೋಟ್ಸ್ ಇರ್ತದೆ. ಓಕೆ, ನೋಡಿ, 2012 ಬರೀ 6 ಟ್ರಾನ್ಸಾಕ್ಷನ್ ಹಾಕಿದ್ದು ಓಕೆ ಬ್ಯಾಂಕ್ಗಳಿಂದ. ಬಟ್ ಇವತ್ತು 2026 ಈ ನಗದು ಟ್ರಾನ್ಸಾಕ್ಷನ್ ಹ್ಯಾಸ್ ರೀಚ್ ಇಟ್ಸ್ ಪೀಕ್. 700 to 800 UPI ವಹಿವಾಟು ಪ್ರತಿಯೊಬ್ಬ ನಾಗರಿಕರೂ ಆಗ್ತಿದ್ದಾವೆ. ಯಶಸ್ವಿ ಆಗಲಿಕ್ಕೆ ಇಷ್ಟೊಂದು ಈ UPI ಯಶಸ್ವಿ ಆಗಲಿಕ್ಕೆ ಜಾಮ್ ಓಕೆ ಈ ಒಂದು ಜನ್ಧನ್ ಅಕೌಂಟ್ ಆಗಿರ್ಬೋದು, ಆಧಾರ್ ಆಗಿರ್ಬೋದು ಆ್ಯಂಡ್ ಇವು ಕಾರಣ ಆಗಿದ್ದನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಎಷ್ಟು ಲಕ್ಷಕ್ಕೆ ವಹಿವಾಟು ರೀಚ್ ಆಗಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಕೆಲವೊಂದಿಷ್ಟು ಆಕ್ಷೇಪಣೆಗಳಿದ್ದಾವೆ, ಯಾಕಂದರೆ ಕೆಲವೊಂದಿಷ್ಟು ಜನ ಮಿಸ್ಯೂಸ್ ಕೂಡ ಮಾಡಿಕೊಂಡಿರುವಂಥ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಆ್ಯಂಡ್ ಹಣಕಾಸಿನ ಒಳಗೊಳ್ಳುವಿಕೆ ಭಾರತ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇವತ್ತು ವಿಮಾನ ಟಿಕೆಟ್ ಕಾಯ್ದಿರಿಸುವುದರನ್ನೇ ಹಿಡಿದು ಇವನ್ ಭಿಕ್ಷೆ ಬೇಡುವವರು ಕೂಡ, ಭಿಕ್ಷುಕರು ಕೂಡ ದಾನಿಗಳಿಂದ UPI ಮೂಲಕ ಹಣವನ್ನು ಸ್ವೀಕರಿಸುವ ವ್ಯವಸ್ಥೆ ಏನಾದರೂ ಇದೆ ಅಂದರೆ ಅದು ಭಾರತದಲ್ಲೇ ಮಾತ್ರ. ಆ್ಯಂಡ್ ದಟ್ಸ್ ವೈ ಹಮಾರ ಭಾರತ್ ಮಹಾನ್ ಹೈ. ಬದಲಿಗೆ UPI ಪಾವತಿ ವ್ಯವಸ್ಥೆಯನ್ನು ನೆಪವಾಗಿರಿಸಿಕೊಂಡು ಹಣಕಾಸಿನಿಗೆ ಸಂಬಂಧಿಸಿದ ವಿವಿಧ ಸೌಲಭ್ಯಗಳನ್ನು ಅಗತ್ಯ ಇರುವ ಫಿನ್ಟೆಕ್ ಕಂಪನಿಗಳು ಕೂಡ ಇದನ್ನು ಉಪಯೋಗಿಸ್ತಿದ್ದಾವೆ. ಗೂಗಲ್ ಪೇ ಆ್ಯಂಡ್ ಫೋನ್ಪೇ ಆರ್ ದ ವೆರಿ ಫೇಮಸ್. ಆ್ಯಂಡ್ ಹೂಡಿಕೆದಾರರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಬೆಳ್ಳಿ, ಬಂಗಾರ ಖರೀದಿ ಅವಕಾಶ, ಬಿಲ್ ಪಾವತಿ ಸೌಲಭ್ಯ ಸೇರಿದಂತೆ ಜನರಿಗೆ 10 ಸೌಲಭ್ಯಗಳನ್ನು ಇವತ್ತು UPI ಒದಗಿಸ್ತಾ ಇದೆ. ಆ್ಯಂಡ್ ಇವತ್ತು ಇವನ್ ವೆಜಿಟೇಬಲ್ಸ್ ಮಾರೋರಿಗೆ, ಇವನ್ ಈ ಟೀ ಶಾಪ್ದವ್ರಿಗೆ 5 ರೂಪಾಯಿ ಪೇಮೆಂಟ್ಗೂ ಕೂಡ ಚಿಲ್ಲರೆ ಏನು ತೊಂದರೆ ಏನಿತ್ತು ಅದನ್ನೆಲ್ಲ ಹೋಗಿಸ್ಲಿಕ್ಕೆ UPI ಕಾರಣ ಆಗಿದೆ. ಇಷ್ಟೊಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂಥ UPI ಜಾಗತಿಕ ಡಿಜಿಟಲ್ ಪಾವತಿಯ ವೇದಿಕೆಗೂ ಕೂಡ ಸವಾಲನ್ನು ಒಡ್ಡಿದೆ. ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಇನ್ನೂ 11 ದೇಶಗಳೊಳಗೆ UPI ಉಪಯೋಗ ನಡೀತಾ ಇದೆ. ಆ್ಯಂಡ್ ಇವೆಲ್ಲವನ್ನೂ ಕೂಡ ನಿಮಗೆ ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನಮ್ಮ ಟೆಲಿಗ್ರಾಮ್ನಲ್ಲಿ ಈ ಆರ್ಟಿಕಲ್ನೂ ಹಾಕಿರ್ತೀನಿ, ಒಂದು ಸರ್ತಿ ಓದ್ರಿ. ಆಮೇಲೆ PDF ತೊಗೊಳ್ಳೋದನ್ನು ಮರಿಬೇಡಿ. ನೀವು ಯಾವುದರೇ ಎಕ್ಸಾಮ್ಗೆ ಓದ್ರಿ, ಯಾಕಂದರೆ CR DR ಎಕ್ಸಾಮ್ ಒಳಗೆ, ಆಮೇಲೆ ಮೊನ್ನೆ ನಡೆದಂಥ ಸಿವಿಲ್ ಎಕ್ಸಾಮ್ ಒಳಗೆ, ಅದ್ರ ಹಿಂದಿನ ಎಕ್ಸಾಮ್ ಒಳಗೆ ನಿಮಗೆ ಈ ಕರೆಂಟ್ ಅಫೇರ್ಸ್ ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಮುಂಬರುವಂಥ KS ಒಳಗೂ ಕೂಡ ಈ 11 ದೇಶಗಳನ್ನ ನೆನಪಿಟ್ಕೋರಿ. ಆಲ್ರೆಡಿ ನಾನು ಇದ್ರ ಮ್ಯಾಗ ಒಂದು ವಿಡಿಯೋನು ಮಾಡೀನಿ, ಕ್ವಶನ್ ಕೂಡ ರಿಪೀಟ್ ಆಗೈತಿ. ಆ್ಯಂಡ್ ಇಷ್ಟೊಂದು ಸೇವೆ ಸಲ್ಲಿಸ್ತಾ ಇರುವಂಥ UPI ಮೇಲೆ ಡೆಫಿನೆಟ್ಲಿ ಚಾರ್ಜ್ ಹಾಕಬೇಕು ಅಂತ ರೀಸೆಂಟ್ಲಿ ಸರ್ಕಾರ ಏನು ಹೇಳಿತ್ತು. ಈಗ ಸದ್ಯಕ್ಕಂತೂ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ. ಆ್ಯಂಡ್ ದಿಸ್ UPI ಮೇಡ್ ಅವರ್ ಲೈಫ್ ಈಸಿ ಗೈಸ್. ಬ್ಯಾಂಕ್ಗೆ ಹೋಗೋದನ್ನು ತಪ್ಪಿಸಿದೆ. ಜಸ್ಟ್ ಒಂದು QR ಕೋಡಿಂದ ನಮಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದು. ಇಷ್ಟೆಲ್ಲ ಸೇವೆಗಳನ್ನು ನಮಗೆ UPI ಒದಗಿಸ್ತಾ ಇದೆ. ಥ್ಯಾಂಕ್ ಯು.